ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ಅಂತ. ಅಲ್ಲಿಕಲ್ಲು ಗ್ರಾಮ, ಘಟಮಾದಮಂಗಲ ಪಂಚಾಯಿತಿ, ಕೆಜಿಎಫ್ ತಾಲೂಕು. ಏನು ಅಲ್ಲಿಕಲ್ಲು ಗ್ರಾಮದಲ್ಲಿ ಒಂದು ಸುಮಾರು ಒಂದು 15 ದಿನದಿಂದ ಏನು ರಸ್ತೆ ಬಗ್ಗೆ ಗಲಾಟೆ ನಡೀತಾ ಇದೆ, ಅದ್ರ ವಿಚಾರ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಅದಕ್ಕೆ ಅರ್ಜಿ ಹಾಕಿದ್ದು ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಹಾಕಿದ್ವಿ. ಒಂದು ದಲಿತ ಕಾಲೋನಿಗೆ ಅರ್ಜಿ, ಇದು ರೋಡ್ ಬೇಕು ಅಂತ. ಆ ರೋಡ್ ಬೇಕು ಅಂತ ಹಾಕಿದಾಗ 5-6 ಸರ್ವೆ ನಂಬರಲ್ಲಿ ಒತ್ತುವರಿ ಆಗಿದೆ ಅಂದ್ಬಿಟ್ಟು ತಹಸೀಲ್ದಾರ್ ಆದೇಶ ಮಾಡ್ತಾರೆ. ಆ ಆದೇಶದ ಪ್ರಕಾರ ಗೌರ್ಮೆಂಟ್ ಸರ್ವೇಯರ್ ಬಂದು ಒತ್ತುವರಿ ತೆರವು ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಗುರ್ತು ಮಾಡಿಬಿಟ್ಟು ಹೋಗ್ತಾರೆ. 2 ದಾರಿಗಳಿಂದ ಒತ್ತುವರಿ ಆಗಿದೆ, 2 ದಾರಿಗಳಲ್ಲಿ ಒತ್ತುವರಿ ತೆರವು ಮಾಡಿ ಅಂದ್ಬಿಟ್ಟು ಗುರ್ತು ಮಾಡಿಬಿಟ್ಟು ಹೋಗ್ತಾರೆ. ಮತ್ತು ಪಿ ಡಿ ಅವ್ರಿಗೆ ಫೋನ್ ಮಾಡಿ ನಮ್ಮ ಹತ್ರ ದುಡ್ಡಿಲ್ಲ, ನಾವು ದುಡ್ಡು ಬಂದಾಗ ಆಗ್ತೀವಿ ಅಂದ್ಬಿಟ್ಟು ನಮಗೆ ನಾನೇ ಖುದ್ದಾಗಿ ಫೋನ್ ಮಾಡಿರ್ತೀನಿ ಹೇಳಿರ್ತಾರೆ. ಆಮೇಲೆ ಪಿ ಡಿ ಅವ್ರು ಬಂದ್ಬಿಟ್ಟು ಯಾರಿಗೂ ಹೇಳ್ದಿರ ಅವರಷ್ಟು ಅವರು ಒಂದು 2 ಸರ್ವೆ ನಂಬರಲ್ಲಿ ಏಕಾಏಕಿ 15ನೇ ಸರ್ವೆ ನಂಬರ್ ಬಿಟ್ಟು 16ನೇ ಸರ್ವೆ ನಂಬರ್, 17ನೇ ಸರ್ವೆ ನಂಬರ್, 18ನೇ ಸರ್ವೆ ನಂಬರಲ್ಲಿ ಕ್ಲಿಯರ್ ಮಾಡ್ತಾರೆ. ಏನು ಸರ್ವೇಯರ್ ಹೆಂಗೆ ಮಾಡಿದಾರೋ ಹಂಗೆ. ಬಟ್ 19ನೇ ಸರ್ವೆ ನಂಬರ್ಗೆ ಹೋಗಿದ ತಕ್ಷಣ ಸೈಡಿಗೆ ಟರ್ನ್ ಮಾಡ್ತಾರೆ. ಸೊ ಅದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗ್ತೈತೆ. ಮತ್ತು ಗ್ರಾಮಸ್ಥರೆಲ್ಲ ತುಂಬ ಗಲಾಟೆ ಮಾಡ್ತಾರೆ. ಮತ್ತು ಅವ್ರ ಮೇಲೆ ಇಲ್ದಿರೋ ಆರೋಪಗಳೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ದಿರೋ ಗಲಾಟೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಲ್ಲಿಕಲ್ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನೋದು ಹಾಳಾಗುತ್ತೆ. ಮತ್ತು ನಾವೇನು ಮಾಡ್ತೀವಿ, ಇದ್ರ ವಿಚಾರವಾಗಿ ಪಿ ಡಿ ಒಗೆ, ಈ ಸಿ ಒಗೆ ಮತ್ತು ಮೇಲಾಧಿಕಾರಿಗಳು ಗಮನಕ್ಕೆ ತರ್ತೀವಿ. ತಹಸೀಲ್ದಾರ್ಗೂ ಹೋಗಿ ಗಮನಕ್ಕೆ ಕೊಡ್ತೀವಿ. ತಹಸೀಲ್ದಾರ್ ಏನು ಹೇಳ್ತಾರೆ, ಇದು ಮತ್ತೆ ಸರ್ವೆಗೆ ನಾನು ಕಳಿಸ್ತೀನಿ, ಸರ್ವೆ ಮಾಡಿಸಿ ಎಲ್ಲಿ ನಕ್ಷೆ ಇದೆಯೋ ಅಲ್ಲೇ ಬಿಡಿ, ಯಾರಿಗೂ ಒಬ್ರಿಗೆ ಹಾಕ್ತಾರ ಒಬ್ರಿಗೆ ಈ ಥರ ಬೇಡ, ಇಲ್ಲ ಎಲ್ಲರೂ ಒಪ್ಕೊಳ್ಳೋಂಗಿದ್ರೆ ಒಂದು ಕಡೆ ಎಲ್ಲರೂ ಒಪ್ಕೊಂಡು, ಎಲ್ಲ ರೈತರು ಒಪ್ಕೊಂಡು ಒಂದೇ ಕಡೆ ಬಿಟ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತಾರೆ. ಈ ವಿಚಾರವಾಗಿ KRS ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿರುವ ಮಧುಸೂದನ್ ರೆಡ್ಡಿ ಮತ್ತು ಪ್ರಕಾಶ್ ರೆಡ್ಡಿ ಮತ್ತು ಅವ್ರ ಅಣ್ಣ ತಮ್ಮಂದ್ರು ಒಂದಿಬ್ಬರು ಸೇರಿಕೊಂಡು ನನ್ನ ಬಗ್ಗೆ ಇಲ್ಸಲ್ದ ಆರೋಪ ಮಾಡಿದ್ದಾರೆ. ಏನು, ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತೀನಿ, ಬೆಂಗಳೂರಲ್ಲಿರ್ತೀನಿ, ಕೋಲಾರಲ್ಲಿರ್ತೀನಿ, ಮಾಲೂರಲ್ಲಿರ್ತೀನಿ, ನಾನು ಎಲ್ಲಾದರೂ ಇರ್ಬೋದು. ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ನಾನು ಎಲ್ಲಾದರೂ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ನಾನು ಕಾನೂನಾತ್ಮಕವಾಗಿ ಮಾಡಿದ್ದೀನಿ ಕೆಲಸ. ನನ್ನ ಕೆಲಸಗಳೇ ನಾನು ಮಾಡೋದಕ್ಕೆ ನನ್ನ ವೃತ್ತಿನೇ ಅದು. ನಾನು ಕಾಂಟ್ರಾಕ್ಟ್ ಕೆಲಸ ಎಲ್ಲ ತಾಲೂಕಲ್ಲಿ ಓಡಾಡಬೇಕಾಗುತ್ತೆ, ಎಲ್ಲ ಜಿಲ್ಲೆಯಲ್ಲಿ ಇರುತ್ತೆ. ನನ್ನ ವ್ಯಾಪ್ತಿ ಲೀಗಲಾಗಿ ಎಷ್ಟು ವ್ಯಾಪ್ತಿ ಇರುತ್ತೋ ಅಷ್ಟರಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಲೀಗಲಾಗಿ ಮಾಡಿದ್ದೀನಿ. ನಿಮ್ಗೇನಾದರೂ ಅದ್ರ ಬಗ್ಗೆ ನಿಮ್ಗೇನಾದರೂ ಅಬ್ಜೆಕ್ಷನ್ ಇದ್ದರೆ ಹೋಗಿ ZP ಕೊಡ್ರಿ, ಜಿಲ್ಲಾ ಪಂಚಾಯತಿಗೆ ಕೊಡ್ರಿ, ಓಂಬಡ್ಸ್ಮನ್ ಕೊಡ್ರಿ, ಲೋಕಾಯುಕ್ತ ಕೊಡ್ರಿ. ನಾನು ಕೆಲಸ ಮಾಡ್ದಿರೋ ಬಿಲ್ ಮಾಡಿದರೆ ತಪ್ಪು. ಕೆಲಸ ಮಾಡಿದ್ರೇ ಬಿಲ್ ಆಗೋದು. ಯಾಕಂದರೆ ಕೆಲಸ ಮಾಡಿದ್ಮೇಲೆ ಬಿಲ್ ಬರೆಯೋರು ಬರ್ತಾರೆ, ಮತ್ತು ಇಂಜಿನಿಯರ್ ಬರ್ತಾರೆ, ಮತ್ತು PDO ಬರ್ತಾರೆ. ಇವರೆಲ್ಲ ಬಂದು ತಂಬು ಕೊಟ್ಟು ನೋಡಿ ಫೋಟೋ ಹಿಡಿದು GPS ಮಾಡಿದ್ರೇ ಬಿಲ್ ಆಗಿರೋದು. ಇಒ ಕೂಡ ತಂಬು ಕೊಟ್ಟಿರ್ತಾರೆ. ಹಂಗಿದ್ದ ಪರಿಸ್ಥಿತಿಯಲ್ಲಿ ನನಗೆ ತೊಂದರೆ ಮಾಡಬೇಕು, ನನ್ನ ಮೇಲೆ ವೈಯಕ್ತಿಕವಾಗಿ ಕಾಮೆಂಟ್ ಮಾಡಬೇಕು. ನಾನು ಯಾವುದೇ ವಿಚಾರವಾಗಿ ವೈಯಕ್ತಿಕವಾಗಿ ಮಾತಾಡಲ್ಲ. ನೀವೇನೇನು ಮಾಡಿದ್ದೀರಾ, ಊರವ್ರೆಲ್ಲರೂ ಇನ್ನೂ ಒಂದ್ಸಲಿ ಕರೆಸ್ಬಿಟ್ಟು ಊರವ್ರನ್ನೆಲ್ಲರೂ ಸೇರಿಸಿ ನಾವೊಂದು ಅಭಿಪ್ರಾಯಕ್ಕೆ ಬರ್ತೀವಿ. ಈ ರೋಡ್ ವಿಚಾರ ಬಂದಾಗ ಊರವ್ರಿಗೆಲ್ಲರಿಗೂ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡೋದಕ್ಕೆ ನಾನು ಎಲ್ಲ ಮೇಲಾಧಿಕಾರಿಗಳಲ್ಲಿ ಮತ್ತು ಎಲ್ಲ ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರಲ್ಲಿ ಮತ್ತು ಈ ಕಾರ್ಯನಿರ್ವಹಣಾಧಿಕಾರಿ ಅಂತ ವೆಂಕಟೇಶಪ್ಪ ಅವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಷ್ಟೇ, 4 ಜನಕ್ಕೆ ಉಪಯೋಗ ಆಗಕ್ಕೆ ಮಾಡಿ. ಒಬ್ರಿಗೆ ಉಪಯೋಗ ಆಗಕ್ಕೆ ಮಾಡಿ, ಇನ್ನಿಬ್ಬರಿಗೂ ಒಬ್ರಿಗೆ ಫೇವರ್ ಮಾಡೋಕ್ಕೆ ಹೋಗಿ ಊರವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ನಾವು ಅನ್ಯಾಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತೀವಿ. ಮುಂದೇನು ನಾವು ಏನೇ ರೀತಿಯ ಕಾನೂನು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಅವ್ರು ನಮಗೆ ಪರ್ಸ್ನಲ್ಲಾಗಿ ಏನಾದರೂ ನಮ್ಮ ಬಗ್ಗೆ ಏನಾದರೂ ಮಾತಾಡಲಿ, ನಾವು ಅದ್ರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲ, ಎಲ್ಲ ಅಲ್ಲಿಕಲ್ ಗ್ರಾಮಸ್ಥರು ಈಗ ನಮ್ಮ ವಿಡಿಯೋದಲ್ಲೆಲ್ಲ ಮಾತಾಡಿದಾರಲ್ಲ, ಅವರೆಲ್ಲರೂ ರಸ್ತೆ ವಿಚಾರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಮಗೇನಂದರೆ ಕಾನೂನಾತ್ಮಕ ನಕ್ಷೆಯಲ್ಲಿ ಎಷ್ಟಿದೆಯೋ ರೋಡ್ ಅದೇ ಪ್ರಕಾರ ಹೊಡ್ಕೊಡ್ಬೇಕಷ್ಟೇ. ನಮ್ಗೆ ಈ ಕಡೆ ಆ ಕಡೆ ಒಬ್ರಿಗೆ ಈ ಕಡೆ ಟರ್ನ್ ಮಾಡೋದು, ಒಬ್ರಿಗೆ ಆ ಕಡೆ ಟರ್ನ್ ಮಾಡೋದು ಬೇಡ. ಮನೆಗಳಿದೆಯಾ, ಮನೆಗಳ ಪಕ್ಕದಲ್ಲಿ ಬಿಟ್ಕೊಳ್ಳಿ, ನಾವು ಮನೆಗಳು ತೊಂದರೆ ಮಾಡೋದು ಬೇಡ. ಖಾಲಿ ಜಾಗ, ಖಾಲಿ ಜಮೀನಿದ್ದಾಗ ಅಲ್ಲಿ ನಕಾಶೆ ಹೆಂಗಿದೆಯೋ ಹಂಗೆ ಹೊಡೀವಿ. ಸೊ ಹಂಗೆ ಹೊಡೆದ್ರೆ ಮುಂದೆ ಹೋಗೋಕ್ಕೂ ಸರಿ ಹೋಗುತ್ತೆ. ಮುಂದೆ ಇನ್ನೂ ಸರ್ವೆ ನಂಬರ್ಗಳಿದ್ದಾವೆ, ಅಲ್ಲಿ ಬೇಕು ಅಂತ ಕೇಳೋರು ಇರ್ತಾರೆ, ಯೂಸ್ ಆಗುತ್ತೆ ಎಲ್ಲರಿಗೂ. ನೀವು ಒಬ್ರಿಗೆ ಅಡ್ವಾಂಟೇಜ್ ಆಗೋಂಗೆ, ಒಬ್ರಿಗೆ ಅನುಕೂಲ ಆಗೋಂಗೆ ಮಾಡಿಬಿಟ್ಟು 4 ಜನಕ್ಕೆ ಅನಾನುಕೂಲ ಆಗೋದು ಬೇಡ. ಇವಾಗ ಮಾಡಿರೋದ್ರಲ್ಲಿ ಒಂದರಲ್ಲಿ ಟರ್ನ್ ಮಾಡಿದ್ದಾರೆ, ಬಾವಿ ಸಂದಿ ಮತ್ತು ರಾಜಕಾಲುವೆ ಇರೋ ಹತ್ರ ಟರ್ನ್ ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಮರಿ ಬಂದರೆ ಬಿದ್ದೋಗ್ತಾರೆ. ಪೊಲೀಸವ್ರಿಗೆ ಹೋಗಿ ಕಂಪ್ಲೇಂಟ್ ಹೇಳಿದ್ರೆ, ಸರ್ ಈ ಥರ ಮಾಡಿದ್ರೆ ಕರೆಕ್ಟ್ ಅಂದರೆ, ಏನ್ರಿ ನೀವು 8 ಅಡಿ ರೋಡಲ್ಲಿ ಹಸುನ ಕರ್ಕೊಂಬರ್ತೀರಾ, ಕುರಿ ಕರ್ಕೊಂಬರ್ತೀವಿ. ಹೌದು, ನಾನು 100 ಹಸು ಸಾಕ್ತೀನಿ, 10 ಹಸು ಸಾಕ್ತೀನಿ, 100 ಕುರಿ ಸಾಕ್ತೀನಿ, ಅದೇ ದಾರಿಯಲ್ಲೇ ಓಡಾಡ್ತೀವಿ. ಹಂಗಿದ್ದಾಗ ಹೋಗಲ್ವಾ, ಬರಲ್ವಾ? ಹಂಗಾಗಿ ನಾವು ಒಂದೇ ಕೇಳ್ಕೊಳ್ಳೋದು ಏನಂದರೆ, ಅಧಿಕಾರಿಗಳು ಕಾನೂನಾತ್ಮಕವಾಗಿ ಏನಿದೆಯೋ, ತಹಸೀಲ್ದಾರ್ ಆದೇಶ ಏನಿದೆಯೋ ಅದನ್ನು ಫಾಲೋ ಮಾಡಬೇಕು, ಅದ್ರ ಪ್ರಕಾರ ಹೊಡಿಬೇಕು. PDO ಅವರು ಅಷ್ಟೇ, ಏಕಾಏಕಿ ಗ್ರಾಮಸ್ಥರು ಗೊತ್ತಿಲ್ದಿರ ಮಾಡಿಬಿಟ್ಟು ಅಶಾಂತಿ వాతావరణ ఊರಲ್ಲಿ ಕ್ರಿಯೇಟ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ఉద్దేశ. అదైనా ఇప్పుడు మధుసూదన్ రెడ్డి 15 సర్వ నెంబర్లో వస్తువు చేసుకొస్తా ఉన్నాడు కదా, నువ్వు వాడి మీద కంప్లీట్ ఇల్లేదో PDO
దాన్ని వేసుకోరా దాని మేము మా జమీన్లో మేము రోడ్ చేయించే దాన్ని తెలిసి పోయి నువ్వు మా మీద పోయి నువ్వు కంప్లీట్ ఇచ్చిండవు స్టేషన్లో అంటే అదే దావలను సర్వేర్ పొలిసిండే దావు ఇచ్చిండు వేరే దావలో చేయండి అదే నువ్వు వాళ్ళు ఇప్పుడు చేయండి అని చెప్పి దాని మీద నువ్వు పీడియో వేయాలి కంప్లీట్ చేయలేదా అప్పుడు మేము మాత్రం అంత ఇదిగా ఉన్నామా అప్పుడు నువ్వు మధుసూదన్ రెడ్డికి నువ్వు అప్పుడు మేలు చేసేవాడా లేదా ఊర్లో వాళ్ళకి పీడియోనా లేదా మధుసూదన్ రెడ్డికి కూడా నువ్వు పీడియో ఊర్లో అందరికీ పీడియో పంచాయతీకి అయినాక పంచాయతీ డెవలప్మెంట్ ఆఫీసర్ నువ్వు అయినాక ఊర్లో ఎన్ని ఊర్లను అయిపోయినాయి అందరికీ నువ్వు ఒకే న్యాయం చేయాలా అది ఏమవుతుందో కానీ లేదు అట్లా లేదంటే ఉన్నాడు నెలకొని తోకొచ్చి పెట్టి అట్లా కాదప్పా ఏదో మనం ఏమో చేసుకుంటాం మనం ఉంటా ఉండేవాళ్ళని నువ్వు దాన్ని సాల్వ్ చేయాలి నువ్వు ఏకదమ్కి ఎత్తుకపోయి నువ్వు మామిడి నువ్వు కంప్లీట్ ఇచ్చినావంటే అప్పుడు నువ్వు అదే ప్రకారం మొదలుస్తుందండి ఇచ్చేది కదా కంప్లీట్ ఎలా పై ఇప్పుడు ఈ పని చేసేదానికి మేము దున్నేదానికి నువ్వు మామిడి చెప్పేసి వాళ్ళు కడప చూసినారు కదా ఎత్తుకొని బాయిలో ఎవరు నడకపోతే ఎవరు జవాబారి ఆ మాట ఎవరు జవాబారి వీడియో వాళ్ళు వస్తారా రాత్రి ఎవరన్నా వస్తారా ఎవరన్నా పోయి మేము ఆ మాట ఎవరైనా ముసలివాళ్ళు ఎవరైనా వయసు వాళ్ళు లేదా బిడ్డలో బయలులో ఎవరైనా ఒడ్డోగా తోలిపోయినప్పుడు బయలుపోయిపోతే ఎవరు దిక్కు రెస్పాన్సిబుల్ మేము అడిగిన దానికే మా మీదకే జగడానికి వచ్చేది ఇదంతా మీకేమయ్యా దీంతో ఏం మీకు పోయి ಇವಂತ ಹೇಳಿದ್ರಾ ನನ್ನ ಹೆಸರು ನಂದಕುಮಾರ್ ರೆಡ್ಡಿ ಅಂತ ನಾವು ಇದೇ ಅಲಿಕಲ್ಲೂರಲ್ಲಿ ಇರೋದು ನಮ್ಮದು ವರ್ಕು ಬೆಂಗಳೂರಲ್ಲಿ ವರ್ಕ್ ಮಾಡೋದು ನಾನು ನಮ್ಮ ತಮ್ಮ ನಮ್ಮ ದೊಡ್ಡಪ್ಪ ಮಕ್ಕಳು ಇಬ್ಬರು ಇದ್ದಾರೆ ನಾವು ಇಬ್ಬರು ನಮ್ಮ ತಮ್ಮನೂ ಬೆಂಗಳೂರಲ್ಲಿ ಇರೋದು ನಮ್ಮ ದೊಡ್ಡಪ್ಪ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅವರು ಒಂದೊಂದು ಕೆಲಸದಲ್ಲಿದ್ದಾರೆ ಎಲ್ಲ ಈ ಥರ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರ್ಪೆಂಟ್ರು ಫ್ಯಾಬ್ರಿಕೇಷನ್ ಆ ಥರ ಮಾಡ್ತಿದ್ದಾರೆ ಇದು ನಮ್ಮ ತಾತನಿಗೆ ಇಬ್ಬರು ಗಂಡು ಮಕ್ಕಳು ಇನ್ನೂ 8 ಜನ ಹೆಣ್ಮಕ್ಳು ನಾವೆಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಈ ಮಧುಸೂದನ್ ರೆಡ್ಡಿ ಏನು ಮಾಡಿದೆ ಅಂದರೆ ಅವರೇ ಏಕಾಏಕಾಗಿ ಏನೋ ಅವ್ರಿಗೆ ಜಮೀನು ಬೇಕು ಅನ್ನೋ ಥರ ಅವರೇ ಸರ್ವೆಗೆ ಹಾಕ್ಸಿ ಅವರೇ ನಂಬರ್ ಕೊಟ್ಟು ಅವರೇ ಸರ್ವೆ ಮಾಡಿದ್ರೆ ಯಾರೂ ಬಂದಿಲ್ಲ ಆನ್ಲೈನ್ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿಬಿಟ್ಟು ಪಕ್ಕದಲ್ಲಿ ಚೆಕ್ ಬಂದಿಗಳು ಹಾಕಬೇಕು ಸೈನ್ಗಳು ಫೋರ್ಜರಿ ಮಾಡಿದ್ದಾರೆ ಸೈನ್ ಹಾಕೋರ್ದು ಎಬ್ಬಟ್ಟು ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟಿದ್ದಾರೆ ಈ ಮಧುಸೂದನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಇಬ್ಬರು ಈ ಥರ ಫೋರ್ಜರಿ ಕೆಲಸ ಮಾಡಿದ್ದಾರೆ ಇವಾಗ ನಾವು ಕೇಸ್ಗಳು ಹಾಕ್ಕೊಂಡಿದ್ದೀವಿ ಅವರು ನಮ್ಮ ಅತ್ತೆ ಒಬ್ಬರು ಅವ್ರಿಗೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ನಮ್ಮ ಜೊತೆಯಲ್ಲಿ ಇರ್ತಾಯಿದ್ರು ಪಕ್ಕದಲ್ಲಿ ಇರ್ತಾಯಿದ್ರು ಇವಾಗ ಫ್ಯಾಮಿಲಿ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರು ಇರೋವರೆಗೂ ಅವ್ರ ಹೆಸರಲ್ಲಿ ಇರಲಿ ಅಂತ ನಮ್ಮ ತಾತ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಇಬ್ಬರು ಮಾಡ್ಕೊಟ್ಟಿದ್ದಾರೆ ಅವ್ರ ಜೀವನ ಹತ್ರ ಇರಲಿ ಆ ನೀಲಗಿರಿ ಮರ ಇತ್ತು ಅದು ಮಾಡ್ಕೊಂಡಿರಲಿ ಅವ್ರ ಜೀವನ ಹತ್ರ ಮಾಡ್ಕೊಂಡಿರಲಿ ಅವ್ರು ಇರೋವರೆಗೂ ಅಂತ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಪ್ರೀತಿ ವಿಶ್ವಾಸದಿಂದ ಮಾಡಿಕೊಟ್ಟಿದ್ದಾರೆ ಇವಾಗ ನಮಗೆ ನಾವು ಬೆಂಗಳೂರಲ್ಲಿದ್ದೀವಿ ಅವರು ಬೆಂಗಳೂರಲ್ಲಿ ಇರ್ತಾರೆ ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತವೆ ನಮಗೆ ಗೊತ್ತಿಲ್ಲದ್ರೆ ಈ ಥರ ಆನ್ಲೈನ್ ಸರ್ವೆ ಮಾಡಿಸಿ ಅವರೇ ಏಕಾಕಿಯಾಗಿ ಅವ್ರು ನಮ್ಮ ತಾತನ ಹುಟ್ಟಿದಾರೋ ಇಲ್ಲ ಗೊತ್ತಿಲ್ಲ ಆದರೆ ಅವ್ರು ಏನಕ್ಕೆ ಸರ್ವೆಗೆ ಹಾಕ್ಸ್ಬೇಕು ಇವಾಗ ನಮ್ಮ ಫ್ಯಾಮಿಲಿನಲ್ಲಿ ನಮ್ಗೆ ಗೊತ್ತಾಗಬೇಕು ನಮ್ಗೊಂದು ಮಾತು ಹೇಳಬೇಕು ಈ ಥರ ಅವ್ರಿಗೂ ಅದಕ್ಕೆ 1 ವರ್ಷ ಮುಂಚೆ ಆಪ್ರೇಷನ್ ಆಗಿತ್ತು ಬ್ರೈನ್ ವಾಶ್ ಮಾಡಿದ್ರು ನಿಮ್ಹಾನ್ಸ್ ಹಾಸ್ಪಿಟಲ್ 3 ಆಪ್ರೇಷನ್ ಆಗಿದೆ ಅದಕ್ಕೆ ಮುಂಚೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿದ್ರು ಎಲ್ಲ ಇದು ಮಾಡ್ತಾಯಿದ್ರು ಅದು ಆಪ್ರೇಷನ್ ಆದಮೇಲೆ ಈ ಥರ ಮಾಡಿದ್ದಾರೆ ಇವರು ಏನು ಮನಸ್ಸಲ್ಲಿ ಏನು ಇಟ್ಕೊಂಡು ಈ ಥರ ಮಾಡಿದ್ದಾರೆ ಗೊತ್ತಿಲ್ಲ ಸ್ಯಾಲ್ರಿ ಮಾಡಿದ್ದಾರೆ ಅದು ಒಂದು ಟ್ರಾನ್ಸ್ಲೇಷನ್ ಇಲ್ಲ ಒಂದು ಚೆಕ್ ಇಲ್ಲ ಏನಿಲ್ಲ ಹತ್ರ 50 ಲಕ್ಷ 60 ಲಕ್ಷ ವ್ಯಾಲ್ಯೂಯೇಷನ್ ಇದೆ ಜಮೀನದು 2.5 ಎಕರೆ ಇದೆ ಅದು ಕೇವಲ ಒಂದು ಎಕರೆ 3 ಗುಂಟೆ 2.5 ಲಕ್ಷಗೆ ಇನ್ನೊಂದು 2 ಎಕರೆ 2 ಗುಂಟೆ ಬಂದುಬಿಟ್ಟು 8 ಲಕ್ಷಗೆ ಆ ಥರ ಸ್ಯಾಲ್ರಿ ಮಾಡಿದ್ದಾರೆ ಅದು ಏನಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಇವಾಗ ಇವರು ನಮ್ಮ ಅತ್ತೆ ಇವಾಗ ಇವ್ರು ಏನು ಬ್ರೈನ್ ವಾಶ್ ಮಾಡಿದಾರೆ ಗೊತ್ತಿಲ್ಲ ಇವರು ನಮ್ಮ ಮಾತೇ ಕೇಳ್ತಾ ಇಲ್ಲ ಒಬ್ಬರಲ್ಲಿ ಒಬ್ಬರಿಲ್ಲ ಆ ಥರ ಮಾಡ್ತಿದ್ದಾರೆ ಇವರಲ್ಲಿ ಏನೋ ಅವರು ಮಧುಸೂದನ್ ರೆಡ್ಡಿ ಓದಿದ್ದಾರೆ ಗೊತ್ತು ನಮ್ಮ ತಮ್ಮನೂ ಓದಿದ್ದಾನೆ ಕರೆಕ್ಟು ಏನೋ ಅವರು ಪರ್ಸ್ನಲಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಈ ನಮ್ಮ ಫ್ಯಾಮ್ಲಿಗೆ ಬಂದು ಅವ್ರು ಏನಕ್ಕೆ ಇದು ಮಾಡಬೇಕು ತೊಂದರೆ ಕೊಡಬೇಕು ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುವಾಗ ಅವ್ರು ಏನಕ್ಕೆ ಬಂದು ನಮ್ಮ ಫ್ಯಾಮಿಲಿಯಲ್ಲಿ ನಾವೇನಾದ್ರು ಹೋಗಿ ಅವ್ರ ಫ್ಯಾಮಿಲಿಯಲ್ಲಿ ಹೋಗ್ಬಿಟ್ಟು ಈ ಥರ ಮಾಡ್ತಾಯಿದ್ದೀವ ಏನಕ್ಕೋಸ್ಕರ ಈ ಥರ ಬರ್ತಾರೆ ಗೊತ್ತಿಲ್ಲ ಇದು ಒಳ್ಳೆ ಕೆಲಸ ಅಲ್ಲ ಸೈನ್ಗಳು ಪಕ್ಕದಲ್ಲಿ 4 ಜನ ಇದ್ದರೆ 4 ಜನ ಚೆಕ್ ಬಂದಿರಬೇಕು ಈ ಅಪ್ಪಾಜಿ ರೆಡ್ಡಿ ಅನ್ನೋರು ಸೈನ್ ಹಾಕ್ತಾರೆ ಕಂಪಲ್ಸರಿ ಸೈನ್ ಹಾಕ್ತಾರೆ ಆದರೆ ಅವ್ರಿಗೆ ಎಬ್ಬಟ್ಟು ಹಾಕ್ಬಿಟ್ಟು ಇವರೇ ಫೋರ್ಜರಿ ಸೈನ್ ಹಾಕಿದ್ದಾರೆ ಈ ಥರ ಮಾಡ್ತಾಯಿದ್ದಾರೆ ಇವರಲ್ಲಿ ಇದ್ಕೊಂಡು ಫ್ಯಾಮ್ಲಿಗೆ ಇವರೇ ಇರ್ತಾಯಿದ್ದಾರೆ ಒಂದು ಕೆಲಸ ಕರೆಕ್ಟಾಗಿ ಮಾಡಲ್ಲ ಇವಾಗ ನಾವು ಪಕ್ಕದಲ್ಲಿ ಅಂದ್ರೆ ನಮ್ಗೆ ತೊಂದರೆ ಕೊಡೋದು ನಾವಿಲ್ಲಿ ಯಾರೂ ಇರಲ್ಲ ಅಂತ ನಮಗೆ ತೊಂದರೆ ಕೊಡ್ತಾರೆ